ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಪಕ್ಷದಲ್ಲಿನ ಗೊಂದಲದ ಬಗ್ಗೆ ಡಾಕ್ಟರ್ ಕುಣಿಗಲ್ ರಂಗನಾಥ್ ಮಾತುಗಳನ್ನಾಡಿದ್ದಾರೆ. ನಾವೆಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಸತ್ಯ. 4 ಗೋಡೆಯ ಮಧ್ಯೆ ಏನೆಲ್ಲ ಚರ್ಚೆ ಮಾಡಬೇಕಿತ್ತು ಅದನ್ನೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನಾವೆಲ್ಲ ದೆಹಲಿಗೆ ಹೋಗಿದ್ದು. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ಹೈಕಮಾಂಡ್ ಬಹಿರಂಗವಾಗಿ ಮಾತನಾಡಿದಂತೆ ಈಗ ಮಾತನಾಡಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ನನಗೆ ಈ ಹಿಂದೆ ನೋಟಿಸ್ ಸಹ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ಲಿ ಅನ್ನೋದು ನಮ್ಮ ಆಶಯ ಆಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಡಾಕ್ಟರ್ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕುಣಿಗಲ್ ಶಾಸಕರಾಗಿರತಕ್ಕಂತ ಡಾಕ್ಟರ್ ರಂಗನಾಥ್ ಇದ್ದಾರೆ. ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದ್ದಂತ ಸಂದರ್ಭದಲ್ಲೇ ನೀವು ಮತ್ತು ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿದ್ರಿ, ಏನು ವಿಶೇಷ ಸರ್? ಸಂಪುಟದ ಪುನರ್ರಚನೆ ಆಗುತ್ತೆ ಅನ್ನೋದನ್ನ ಮಾಹಿತಿ ಇತ್ತು. ಸೊ ಹಾಗಾಗಿ ನಾವು ದೆಹಲಿಗೆ, ತುಮಕೂರು ಜಿಲ್ಲೆಗೆ ನೀವು ರೆಪ್ರೆಸೆಂಟೇಷನ್ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ಲಿಕ್ಕೆ, ನಿವೇದನೆ ಮಾಡ್ಲಿಕ್ಕೆ ಹೋಗಿದ್ದಂಥದ್ದು. ನಮ್ಮ ಜೊತೆ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಶ್ರೀನಿವಾಸ್ ಅವ್ರದ್ದು ಏನ್ ವಿಚಾರ ಅಂತ ಅಂದ್ರೆ, ಇವತ್ತು ಇರೋದ್ರಲ್ಲಿ 5 ಬಾರಿ ಶಾಸಕರಾಗಿದ್ದಾರೆ. ಸೀನಿಯರ್ ಶಾಸಕರು ಇರೋದ್ರಿಂದ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳಲಿಕ್ಕೆ ನಾನು ಓದಂಥದ್ದು. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕತ್ವ ಬದಲಾವಣೆ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲೇ ತಾವೆಲ್ಲರೂ ಸಹ ದೆಹಲಿಗೆ ಹೋಗಿದ್ರು ಅನ್ನೋ ಮಾತು. ಅಲ್ಲ, ನಮ್ಗೆ ಗೊತ್ತಿಲ್ಲದಿರೋದು ನೀವೇ ಹೇಳ್ತಾ ಇದ್ದೀರಾ ಅಂತಂದ್ರೆ ನಾನೇನ್ ಹೇಳಿ? ನಾನು ಪುನರ್ರಚನೆ ಆಗತ್ತೆ ಅನ್ನೋದಕ್ಕೋಸ್ಕರ ಜಿಲ್ಲೆಗೆ ಒಂದು ನಮಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳಲಿಕ್ಕೆ ಹೋಗದಂಥದ್ದು. ನಿಮ್ಗೆ ಗೊತ್ತಿದೆ, 4 ಗೋಡೆ ಆಗಂತ ಮಾತುಗಳನ್ನ ನಾವು ನಿಮ್ ಮುಂದೆ ಹಂಚ್ಕೊಳಕ್ಕೆ ನಾನು ತಯಾರಿಲ್ಲ. ನನ್ಗೆ ಆಗ್ಲೇ ಪವರ್ ಶೇರಿಂಗ್ ವಿಚಾರ, ಚೀಫ್ ಮಿನಿಸ್ಟರ್ ವಿಚಾರ ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಇಂದ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ತಾವು ಸೇರಿದಂತೆ MLC ರವಿ ಅವರೆಲ್ಲರೂ ಸಹ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು ಅನ್ನೋ ಮಾತುಗಳು. ಅಫ್ಕೋರ್ಸ್ ನಾನು ಅದನ್ನ ನಿರಾಕರಿಸ್ತಾ ಇಲ್ಲ. ನಾವೆಲ್ಲ ಭೇಟಿ ಮಾಡ್ದೋ, ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರನ್ನ ಸಲಹೆಗಳನ್ನು ತೆಗೆದುಕೊಂಡು, ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು, ನಮ್ಗೆ ಮಂತ್ರಿಗಿರಿ ಒಂದು ವಿಚಾರದಲ್ಲಿ ತುಮಕೂರು ಜಿಲ್ಲೆ ಕೊಡಿ ಅಂತ ಕೇಳೋದು. ಅದ್ರ ಜೊತೆ ಶ್ರೀನಿವಾಸ್ ಅವ್ರಿಗೆ ಕೊಟ್ರೆ ನಮ್ಗೆಲ್ಲರಿಗೂ ಬಲ ಆಗುತ್ತೆ ಅಂತ ಹೇಳಿದೆ. ಅಂದ್ರೆ ಪವರ್ ಶೇರಿಂಗ್ ವಿಚಾರ ಎಲ್ಲ ಕೇವಲ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮಾತ್ರ ಅಂತೀರಾ? ಅದೆಲ್ಲ ನಾನು ನಿಮ್ ಜೊತೆ ಹಂಚ್ಕೊಳಕ್ ತಯಾರಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಲಿಕ್ಕೆ ಹೋಗಿ ನಿಮ್ಗೆ ಅವಾಗ್ಲಿಂದ ಹೇಳ್ತಿರೋಂಥದ್ದು ವಿಚಾರ ಇಷ್ಟೇ. ಪವರ್ ಶೇರಿಂಗ್ ಬಗ್ಗೆ ಕೇಳ್ಬೇಡಿ, ಚೀಫ್ ಮಿನಿಸ್ಟರ್ ಸಾಹೇಬ್ರ ಬಗ್ಗೆ ಕೇಳಕ್ ಹೋಗ್ಬೇಡಿ. ಕೇಳೋಂಥದ್ದು ಮಂತ್ರಿಗಿರಿ ವಿಚಾರದಲ್ಲಿ ಹೇಳಲಿಕ್ಕೆ ನಾವು ಬಹಳಷ್ಟು ಜನ ತುಮಕೂರು ಜಿಲ್ಲೆಯವರೆಲ್ಲ ಸೇರ್ಕೊಂಡು ಒಂದ್ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದಂಥದ್ದು ಮಾತನ್ನ ನಿಮ್ಮ ಹತ್ರ ಹೇಳ್ಕೊತೀನಿ. ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳ ಮಾತಿಗೆ ನಾವು ಬದ್ಧ ಆಗಿರ್ತೀವಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ನಾವು ಸಹ ಸಿದ್ದರಾಮಯ್ಯ ಸಾಹೇಬ್ರು ಯಾವ ರೀತಿ ನಮ್ಗೆ ಸೂಚನೆ ಕೊಡ್ತಾರೆ ಅದರಂತೆ ನಾವು ಬದ್ಧರಾಗಿರ್ತೇವೆ. ಯಾವುದೇ ರೀತಿಯಾಗಿ ಸದ್ಯಕ್ಕೇನು ಪವರ್ ಶೇರಿಂಗ್ ಇಲ್ಲ ಅಂತೀರಾ? ನಾನು ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನೋ ಕಾಮೆಂಟ್ಸ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.